ರೀತಿ ಸಜ್ಜಾಗ್ತಾ ಇದ್ರು, ಯಾವ ರೀತಿ ಕಸರತ್ತು ಮಾಡ್ತಾ ಇದ್ರು? ನೋಡಿ, ಯುದ್ಧಗಳು ಅಂತ ಹೇಳಿದ್ರೆ, ಯುದ್ಧ ಅಂತ ಹೇಳೋವಂಥದ್ದು ನಾಯಕರ ಒಂದು ಅವಿಭಾಜ್ಯ ಅಂಗ. ಅವರ ರಕ್ತದಲ್ಲೇ ಅದು ಅವ್ರ DNA ಯುದ್ಧ ಅನ್ನೋವಂಥದ್ದು ಬಂದ್ಬಿಟ್ಟಿದೆ. ಹಾಗಾಗಿ ಸಪ್ರೇಟಾಗಿ ಕಲಿಬೇಕಾದ್ದಿಲ್ಲ. ಇವತ್ತು ಗೆರಿಲ್ಲಾ ವಾರ್ಗಳಂತೇಳಿ ಹೇಳ್ತೀವಿ ನಾವು. ಬೇಡರ ಪಡೆ, ವೀರ ಮದಕರಿ ನಾಯಕರು ಹಿಂದಿಂದನೂ ಬೇಡರ ಪಡೆ ಎಲ್ಲ ತುಕಡಿಗಳಲ್ಲೂ ಇತ್ತು. ಅದು ಯಾರ್ದು ಇಂಥದ್ದು ಅಂಥದ್ದಲ್ಲ. ಮುಸ್ಲಿಂ ದೊರೆಗಳು ಏನೆಲ್ಲ ನಡೆಸಿದ್ರು ಅವರಲ್ಲೂ ಬೇಡರ ಪಡೆ ಇತ್ತದು. ಗಡಿ ದಾಟಿ ಹೋದರೂ ಕೂಡ ಬೇಡರ ಪಡೆ ಇಲ್ಲದೇನೆ, ನಾಯಕರ ಪಡೆ ಇಲ್ಲದೆ ಒಂದು ವೀರ ಒಂದು ಜಯ ಲಭಿಸ್ತಾನೆ ಇರಲಿಲ್ಲ. ವಿಶೇಷವಾಗಿ ನಮ್ಮ ಮೈಸೂರು ರಾಜ್ಯದಲ್ಲಿ, ಮತ್ತು ಅದರಲ್ಲೂ ಎಲ್ಲಿ ತನಕ ಅಂದರೆ ಹೈದರಾಬಾದ್ ಕರ್ನಾಟಕ ತನಕ ಯುದ್ಧದಲ್ಲಿ ನಾಯಕರ ಪಾತ್ರ ಪ್ರಮುಖವಾಗಿರುತ್ತೆ. ಅವ್ರು ಇಲ್ಲದೇ ಯಾವುದು ಯುದ್ಧವೇ ಆಗ್ತಾ ಇರಲಿಲ್ಲ. ಅದಕ್ಕೆ ಹೆಚ್ಚಾಗಿ ಇನ್ನೊಂದೇನು ಅಂದರೆ ಇದು ಗೆರಿಲ್ಲಾ ವಾರ್ಗಳಲ್ಲಾಗ್ಬೋದು ನೇರ ಭಾಗವಹಿಸ್ತಾ ಇದ್ದೊಂದು ಈ ನಾಯಕ ಸಮುದಾಯ ಇದೆ. ಸೊ ಇವತ್ತು ಕೂಡ ಅದನ್ನು ಸಂಪ್ರದಾಯವನ್ನು ಇಲ್ಲಿ ನಮ್ಮ ವೀರನಗೆರೆಯಲ್ಲಿ ನೀವು ಊರೊಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಪ್ರತಿಯೊಂದು ರಸ್ತೆಯಲ್ಲಿ ಒಂದೊಂದು ದೇವಸ್ಥಾನ ಇದೆ, ಗರಡಿಗಳಿದೆ. ಅದಕ್ಕಿಂತ ಹೆಚ್ಚಾಗಿ 365 ದಿವಸದಲ್ಲಿ ನಾವು ಹೆಚ್ಚು ಕಡಿಮೆ 8-10 ತಿಂಗಳು ಎಲ್ಲ ಹಬ್ಬವನ್ನು ಆಚರಣೆ ಮಾಡ್ತೀನಿ. ಮಹದೇಶ್ವರನ ಇದನ್ನು ಪೂಜೆನೂ ಮಾಡ್ತೀವಿ. ಮತ್ತು ಎಲ್ಲ ಕೋಮನವ್ರು ಸೇರ್ ಮಾಡ್ತೀವಿ. ಇದು ಒಂದು ಕೋಮ ಇದ್ದರೆ, ಸಾಂಕೇತಿಕವಾಗಿ ಒಂದು ಕೋಮ್ ಇದ್ದರೂ ಕೂಡ ಎಲ್ಲ ಕೋಮ್ನವರ ಸಹಕಾರವೂ ಈ ಊರಿನಲ್ಲಿದೆ. ಎಲ್ಲ ಕೋಮು ಕೂಡ ಇದೆ. ಸೊ ಇದು ಇಂಥ ಸೌಹಾರ್ದಯುತವಾದಂಥ ವಾತಾವರಣ ಇರುವಂಥದ್ದು ಈ ವೀರನಗೆರೆಯಲ್ಲಿ ಮಾತ್ರ.